ಇಲ್ಲ ಇನ್ವಿಟೇಷನ್ ಶಿವಣ್ಣನಿಗೆ ಫಸ್ಟೇ ಕೊಟ್ಟಿದ್ದೆ ಅವಾಗಲೇ. ಶಿವಣ್ಣ ನೋಡೋಕ್ಕೆ ಬಂದೆ, ಭಾಳ ಖುಷಿ ಆಯಿತು. ವೆರಿ ಹೆಲ್ದಿ, ಈಸ್ ಕ್ಯಾನ್ಸರ್ ಫ್ರೀ, ಆರಾಮಾಗಿದ್ದಾರೆ. ಆ್ಯಂಡ್ ಏನು ಭಾಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು 2-3 ವೀಕ್ಸಲ್ಲಿ ಅಂತ. ಸೊ ಭಾಳ ಖುಷಿ ಆಯಿತು. ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ. ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್. ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರ ಮುಂದೆನೂ ಡೌನ್ ಆಗಲೇ ಇಲ್ಲ, ಖುಷಿಯಾಗೇ ಹೋದರು. ಆ್ಯಂಡ್ ಖುಷಿಯಾಗಿ ಅಷ್ಟೇ ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದ್ದಾರೆ. ಎಲ್ಲರೂ ಭಾಳ ಖುಷಿಯಾಗಿ ಡೆಫಿನೆಟ್ಲಿ. ನಿಮ್ಮ ಸಿನಿಮಾ ಪೋಸ್ಟರ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರು, ಉತ್ತರಾಖಂಡದ್ದು ಅಷ್ಟೇ. ಈಗ ನೋಡಿ, ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಒಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾ ಇದ್ವಿ, ಹೆದರ್ಕೊಂಡಿರ್ತಾ ಇದ್ವಿ. ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ. ನಮ್ಮ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ. ಅದಕ್ಕೆ ಅಂತಾನೆ ಸರಿದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ. ಯಾಕಂದರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು, ಅದ್ರ ಪ್ಲ್ಯಾನ್ ಹೇಳಬೇಕು, ಎಲ್ಲದನ್ನು ಹೇಳಬೇಕು. ಸರಿದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ. ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ತಾರೆ. ಎಲ್ಲರನ್ನು ಕರಿಬೇಕಲ್ವಾ, ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅಂತಾನೆ ಪ್ರೆಸ್ ಮೀಟ್ ಮಾಡ್ತೀನಿ, ಮಾತಾಡೋಣ. ಥ್ಯಾಂಕ್ ಯು.